ಮತ್ತು ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ಸುಪ್ರೀಂ ಕೋರ್ಟ್ ಹಸ್ ಕನ್ಸಿಡರ್ ಅನ್ನೋಕ್ಕೆ, ಈ ಫೈಲಿಂಗ್ ಆಫ್ ಚಾರ್ಜ್ ಶೀಟ್. ನಾವು ಚಾರ್ಜ್ ಶೀಟು ಲೆಂತಿ ವಿಟ್ನೆಸ್ಸು, ದಿಸ್ ವಿಲ್ ನಾಟ್ ಬಿ ಅ ಗ್ರೌಂಡ್ ಫಾರ್ ಬೇಲ್ ಅಂತ. ನಾನು ಆಗಲೇ ಹೇಳಿದೆ 262 ವಿಟ್ನೆಸಸ್ ಆ್ಯಂಡ್ 3000 ಆಲ್ಮೋಸ್ಟ್ 4000 ಪೇಜ್ ಚಾರ್ಜ್ ಶೀಟ್. ಅದಾದ ಕಾರಣ ಇಟ್ ವಿಲ್ ನಾಟ್ ಬಿ ಅ ಗ್ರೌಂಡ್ ಫಾರ್ ಬೇಲ್. ಅಲ್ಲಿ ಹೇಳಿದ್ದಾರೆ ಟ್ರಯಲ್ ಆಗಕ್ಕೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ, ಅಲ್ಲಿ 262 ಜನ ವಿಟ್ನೆಸ್ಗಳಿರೋದ್ರಿಂದ ಎಷ್ಟು ಸಮಯ ತಗೊಳುತ್ತೋ ನಮಗೆ ಗೊತ್ತಿಲ್ಲ. ಆದ್ರಿಂದ ಅಲ್ಲಿ ತನಕ ಇವರು ಜೈಲಿಲಿರುವಂಥ ಅವಶ್ಯಕತೆ ಕಂಡು ಬರೋದಿಲ್ಲ. ಆದ್ರಿಂದ ಎನ್ಲಾರ್ಜಿಂಗ್ ಆನ್ ಬೇಲ್ ಇಸ್ ಒನ್ ಆಫ್ ದ ಗ್ರೌಂಡ್ ದಟ್ ಸುಪ್ರೀಂ ಹೈಕೋರ್ಟ್ ಆಸ್ ಇವ್ರನ್ನ ದರ್ಶನ್ ಅವ್ರನ್ನ ರಿಲೀಸ್ ಮಾಡೋದು. ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ನಂಬರ್ ಪೇಜಸ್ ಜಾಸ್ತಿ, ಪುಟಗಳು ಜಾಸ್ತಿ ಇತ್ತು, ವಿಟ್ನೆಸ್ಗಳು ತುಂಬ ಜನ ಇದ್ರು ಅಂತ ಹೇಳಿ ಇಂಥ ಹೀನರಸ್ ಅಫೆನ್ಸಲ್ಲಿ ನೀವು ರಿಲೀಸ್ ಮಾಡಿದ್ದು ಸರಿ ಬರೋದಿಲ್ಲ, ಆದ್ರಿಂದ ನಿಮ್ಮ ಆರ್ಡರ್ಸ್ನ ಸೆಟ್ ಅಸೈಡ್ ಮಾಡ್ತಾ ಇದ್ದೀವಿ ಅಂತ ಬರ್ತಿದ್ದಾರೆ. ಇದು ಕೂಡ ಬಹಳ ಮಹತ್ವದ ಪಾಯಿಂಟ್ ಅಂತ ನಂಗೆ ಅನ್ಸುತ್ತೆ. ಅಂದರೆ ಇಷ್ಟು ದೊಡ್ಡ 4000 ಪುಟಗಳ ಚಾರ್ಜ್ ಶೀಟ್ ಇದೆ, 260ಕ್ಕೂ ಹೆಚ್ಚು ಸಾಕ್ಷ್ಯಗಳ ವಿಚಾರಣೆ ಆಗಬೇಕು, ತುಂಬ ಲೆಂತಿ ಟೈಮ್ ತಗೊಳ್ಳುವಂಥ ಕೇಸ್ ಇದು. ಖಂಡಿತವಾಗಿ. ಸೊ ಅದು ನಿಮಗೆ ಜಾಮೀನು ಕೊಡಲಿಕ್ಕೆ ಕಾರಣ ಆಗೋದಿಲ್ಲ ಅಂತ. ಹೌದು. ಇದರಲ್ಲಿ ಒಂದು ಕೇಸ್ ರೆಫರ್ ಮಾಡ್ತಾರೆ ಸರ್, ಅಮರನ್ ವರ್ಸಸ್ ಮೊಹಮ್ಮದ್ ಅಂತ ಹೇಳಿ. ದಿಸ್ ಈಸ್ ರಿಲೇಟೆಡ್ ಟು ಈ ಟೆರರಿಸಮ್ ಕೇಸ್. ಈ ಟೆರರಿಸಮ್ ಕೇಸಲ್ಲಿ ಇಲ್ಲ ಅಂತ ಅಂದರು 180 ಆ್ಯಂಡ್ ಆಡ್ ವಿಟ್ನೆಸ್ಗಳಿರ್ತಾರೆ. ಬಟ್ ಅದು ಸೀರಿಯಸ್ ಬ್ಲಾಸ್ಟ್ ಟೆರರಿಸ್ಟ್ ಕೇಸ್ ಆ್ಯಸ್ ವೆಲ್ ಆಸ್ 302 ಎಲ್ಲ ಇರುತ್ತೆ ಅದರಲ್ಲಿ. ಕಾನ್ಸ್ಪಿರಸಿ 120B ಎಸ್ಟಾಬ್ಲಿಷ್ ಆಗಿರುತ್ತೆ. ಆ ಕೇಸ್ನಲ್ಲಿ ಅಷ್ಟು ಜನ ವಿಟ್ನೆಸ್ ಇದ್ರೂ ಟ್ರಯಲ್ ಆಗೋ ತನಕ ಕಸ್ಟಡಿಯಲ್ಲಿ ಇದ್ದು ಆಮೇಲೆ ಜಜ್ಮೆಂಟ್ ಆದಾಗ ಅವ್ರಿಗೆ ಕನ್ವಿಕ್ಷನ್ ಆಗುತ್ತೆ, ಅದು ಬೇರೆ. ಬಟ್ ಟ್ರಯಲ್ ಆಗೋ ತನಕ ಅವರು ಜೈಲಲ್ಲೇ ಇದ್ರು. ಹೌದು. ಆ ಜಜ್ಮೆಂಟ್ನ ರಿಲೇ ಮಾಡಿ ಈ ಪಾಯಿಂಟ್ನ ಬಹಳ ಸ್ಪಷ್ಟವಾಗಿ ಬರೀತಾರೆ. ಇದು ದ ಫೋರ್ತ್ ಪಾಯಿಂಟ್. ಅಂದರೆ ಫೈಲಿಂಗ್ ಆಫ್ ಚಾರ್ಜ್ ಶೀಟು ಲೆಂದಿ ವಿಟ್ನೆಸ್ ಇದ್ದಾರೆ ಅಂತ ಕೂಡಲೇ ಬೇಡ ಇವ್ರು ಆಚೆ ಬರಲಿ ಅನ್ನೋದು ಕಾರಣ ಕರೆಕ್ಟ್ ಇಲ್ಲ, ಆದ್ರಿಂದ ಸೆಟ್ ಅಸೈಡ್ ಮಾಡಿದ್ದೀವಿ ಅಂತ. ಮತ್ತೆ ಸರ್ ನಾವು ನೋಡ್ಬೋದು ಪೋಸ್ಟ್ ಬೇಲ್ ಕಾಂಟ್ರಾಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಎಲ್ಲರಿಗೂ ಅನುಮಾನ ಬಂದಿದ್ದೇನೆಂದರೆ ದರ್ಶನ್ ಅವ್ರು ನಿಜವಾಗ್ಲೂ ಯಾರ ಸಾಕ್ಷಿ ಅಲ್ಲಿ ಹೋಗಿ ಅವ್ರನ್ನ ಪರ್ಚೇಸ್ ಮಾಡ್ತಿದ್ದಾರಂತೆ, ಅವ್ರ ಜೊತೆ ಓಡಾಡ್ತಿದ್ದಾರಂತೆ, ಅವ್ರ ಜೊತೆ ಸಿನಿಮಾ ಶೂಟ್ ಮಾಡ್ತಿದ್ದಾರಂತೆ, ಇದೆಲ್ಲ ಕೇಳಿ ಬಂದು. ಸರ್ ಇಲ್ಲಿ ಏನಂತಂದರೆ ಈ ಪೋಸ್ಟ್ ಕಾಂಡಕ್ಟ್ ಬೇಲ್ ಆದಮೇಲೆ ತುಂಬ ಒಳ್ಳೆಯವರಾಗಿರೋದು ಇದು ಮಾಡೋದು ಅದು ಕಂಡು ಬರೋದು, ಅದು ಕಂಟಿನ್ಯೂಷನ್ ಆಫ್ ಬೇಲ್ ಕಂಟಿನ್ಯೂ ಆಗಕ್ಕೆ ಮಾತ್ರ ಉಪಯೋಗ, ಬೇರೆ ಇನ್ಯಾವುದಕ್ಕೂ ಉಪಯೋಗ ಇಲ್ಲ. ವಿಚಾರಣೆಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ವಿಚಾರಣೆಯಲ್ಲಿ ಏನೂ ಸಂಬಂಧ ಇಲ್ಲ ಸರ್. ಸೊ ಅದು ಕಂಟಿನ್ಯೂಷನ್ ಆಫ್ ಬೇಲು. ಈಗ ರಾಜ್ಯ ಸರ್ಕಾರ ಮೇಲೆ ಮನವಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಏನಂತ ಅಂದರೆ ಆದೇಶ ಏನು ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ ಅದು ಮತ್ತೆ ನೀವು ರೀಕನ್ಸಿಡರ್ ಮಾಡಿ ಅಂತ. ಯಾಕಂದರೆ ಅಂಶಗಳನ್ನ ಅಲ್ಲಿ ಹೈಕೋರ್ಟಲ್ಲಿ ಕನ್ಸಿಡರ್ ಮಾಡಿಲ್ಲ, ನೀವು ರೀಕನ್ಸಿಡರ್ ಮಾಡಿ ಅಂತ ಹೊರತು ದರ್ಶನ್ ಅವರು ತುಂಬ ಒಳ್ಳೆಯ ಬಿಹೇವಿಯರಲ್ಲಿದ್ದರು ಅಥವಾ ಇತರರು ಎವ್ರಿ ಇಯರಿಂಗ್ ಬರ್ತಾ ಇದ್ರು ಅಂದರೆ ಬಂದಿಲ್ಲ ಅಂದರೆ ಆಟೋಮೆಟಿಕಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ, ವೈಲೇಷನ್ ಆಫ್ ಕಂಡೀಷನ್ ಮೇಲೆ. ಆದ್ರಿಂದ ಇದು ಏನಿದೆ ಇಟ್ ಈಸ್ ಓನ್ಲಿ ಗುಡ್ ಕ್ಯಾರೆಕ್ಟರ್ ಈಸ್ ಫಾರ್ ಕಂಟಿನ್ಯೂಷನ್ ಆಫ್ ಬೇಲಿಗೆ ಮಾತ್ರ. ಇನ್ನು ಅದೇನು ಟ್ರಯಲ್ಗೂ ಇದಾಗೋದಿಲ್ಲ ಅಥವಾ ಜೈಲಲ್ಲಿ ಇದ್ದಾಗ್ಲೂ ತುಂಬ ಒಳ್ಳೆ ಸಭ್ಯತೆಯಿಂದ ನಡ್ಕೊತಾ ಇದ್ರು, ಇದು ಮಾಡ್ಕೊತಿದ್ರು. ಆದರೆ ದರ್ಶನ್ ಅವರು ಅಲ್ಲೂ ಜೈಲಲ್ಲೂ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ರು, ಅಲ್ಲೂ ವಾರ್ನಿಂಗ್ ಆಗಿತ್ತು. ಸುಪ್ರೀಂ ಕೋರ್ಟಿಗೆ ಇದನ್ನು ನಾವು ಹೇಳ್ತಿಲ್ಲ, ಸುಪ್ರೀಂ ಕೋರ್ಟಿಗೆ ಪ್ರಾಸಿಕ್ಯೂಷನ್ ಅವರು ದೇ ಪ್ಲೇಸ್ ದ ರೆಕಾರ್ಡ್ಸ್. 2 ವಾರ್ನಿಂಗ್ ಆಗಿತ್ತು, ಅಲ್ಲಿ ಕೂಡ FIR ಮಾಡಿದ್ರು. ಯಾಕೆ ಅಂದರೆ ಪೊಲೀಸ್ ಆಫೀಸರ್ಸ್ಗೆ ಸ್ವಲ್ಪ ಜೋರು ಮಾಡೋದು ಇದು ಮಾಡೋದು, ಆಮೇಲೆ ಬೇಲ್ ಅಲ್ಲಿ ಇದು ರೂಲ್ಸ್ ಏನಿರುತ್ತೆ ಜೈಲ್ ರೂಲ್ಸ್ ಫಾಲೋ ಮಾಡದೇ ಇರುವಂಥದ್ದು ಈ ಥರದ್ದು. ಆಮೇಲೆ VIP ಟ್ರೀಟ್ಮೆಂಟ್ ಕೇಳ್ತಿದ್ದು, ಆಮೇಲೆ ಯಾವುದ್ರಲ್ಲೋ ಒಂದು ಬ್ಯಾಗ್ ಹಿಡ್ಕೊಳ್ಳೋದ್ರಲ್ಲಿ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಯಾರೋ ಪೊಲೀಸ್ನವ್ರು ಹಿಡ್ಕೊಂಡ್ರಂತೆ, ಅದೊಂದು ಸ್ವಲ್ಪ ನ್ಯೂಸ್ ಆಗಿತ್ತು. ಸೊ ಇದೆಲ್ಲ ನೋಡಿದಾಗ ಗುಡ್ ಬಿಹೇವಿಯರ್, ದರ್ಶನ್ ಅವ್ರಿಗೆ ಗುಡ್ ಬಿಹೇವಿಯರ್ ಇಲ್ಲೋ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್. ಬಟ್ ಏನಂದರೆ ಗುಡ್ ಬಿಹೇವಿಯರ್ ನಮಗೆಲ್ಲ ಇರೋದು ಅವರು ಯಾವ ಕಂಡೀಷನ್ ವೈಲೇಷ್ ಆಗಿಲ್ಲ, ಯಾಕಂದ್ರೂ ಕ್ಯಾನ್ಸಲ್ ಆಯ್ತು ಬೇಲು, ಅದು ಬರೀ ಕಂಟಿನ್ಯೂಷನ್ ಆಫ್ ಬೇಲ್ಗೆ ಹೊರ್ತು ಈಗ ಬಂದಿರೋದು ಅನಲ್ಮೆಂಟ್ ಆಫ್ ಬೇಲ್ ಆರ್ಡರ್ಸ್. ಹೈಕೋರ್ಟ್ ಏನು ಆದೇಶ ಮಾಡಿತ್ತು ಅದನ್ನು ಸೆಟ್ ಅಸೈಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿ ಅವರು ಮೇಲ್ಮನವಿ ಮಾಡಿದ್ದು ಹೊರತು ತುಂಬ ಜನಕ್ಕೆ ಏನಾಗಿತ್ತು ಅಂದರೆ ಮೇಲ್ಮನವಿ ಅಂದ ತಕ್ಷಣ ಇವರು ಬೇಲ್ ರದ್ದುಗೊಳಿಸೋದಕ್ಕೆ ದರ್ಶನ್ ಯಾರನ್ನೋ ಜೊತೆ ಓಡಾಡ್ತಿದ್ದಾರೆ, ದರ್ಶನ್ ಯಾರಿಗೋ ಇದು ಮಾಡ್ತಿದ್ದಾರೆ, ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ, ಅದಿಲ್ಲ. ಆ ಕಂಡೀಷನ್ ವೈಲೇಷನ್ ಆಗಿಲ್ಲ. ಹೈಕೋರ್ಟ್ನ ಆದೇಶದ ಮೇಲೆ ಅದನ್ನು ಸೆಟ್ ಅಸೈಡ್ ಮಾಡಿ ಅಂತ ಹೇಳಿ ಇವರು ಮೇಲ್ಮನವಿ ಹೋಗಿರೋದು ಸರ್. ಹಾಗೆ ಇಲ್ಲಿ ಇದು ನೋಡಿದರೆ ನಾನು ಆಗಲೇ ಹೇಳಿದೆ ಜುಡಿಷಿಯಲ್ ಸ್ಕ್ರೂಟಿನಿ ಅಂತ ಹೇಳಿ ತರ್ತಾರೆ ಸರ್. ಅಂದರೆ ಆಗಲೇ ನಾವು ಮಾತಾಡ್ತಾ ಇದ್ವಿ ಈ 5 ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಸುಪ್ರೀಂ ಕೋರ್ಟ್ ಆರ್ಡರ್ಸಲ್ಲೂ ಅದೇ ಇರೋದು. ಆದೇಶದಲ್ಲಿ ಯಾವುದೇ ಒಂದು ಆದೇಶ ಹೊರಡಿಸ್ಬೇಕಾದ್ರೆ
ಕೋರ್ಟ್ ಗಮನ ಪಡಬೇಕಾಗಿರೋದು ಮೊದಲು ಜುಡಿಷಿಯಲ್ ಸ್ಕ್ರೂಟಿನಿ ಅಂತ. ಅಂದರೆ ಯಾವ ಮೆಟೀರಿಯಲ್ಸ್ ನಿಮ್ಮ ಮುಂದೆ ಇಡ್ತಾರೆ, ಪ್ರಾಸಿಕ್ಯೂಷನ್ನು ಅಕ್ಯೂಸ್ಡ್ ಎರಡು ಕಡೆಯೂ ಜುಡಿಷಿಯಸ್ಲಿ ಕಾನೂನಾತ್ಮಕವಾಗಿ ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡಿ ಆರ್ಡರ್ಸ್ ಪಾಸ್ ಮಾಡಿ. ನಾನು ಆಗಲೇ ಹೇಳಿದೆ, ಅದು ಕಂಪ್ಲೀಟ್ಲಿ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್, ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದದನ್ನು. ನಾವು ಯಾವುದೇ ರೀತಿ ಪ್ರಾವಿಷನಲ್ ಕಂಪಲ್ಷನ್ ಇದೆ, ನೀವು ಬೇಲ್ ರಿಲೀಸ್ ಮಾಡಲೇಬೇಕಂತ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ನಾವು ಅರ್ಪಿಸಿದ್ದೀವಿ, ಮಿಕ್ಕಿದ್ದು ಈ ಪರಿಗಣಿಸಿ ಜುಡಿಷಿಯಸ್ಲಿ ಮಾಡಬೇಕಾಗಿರೋದಂತ. ಸೊ ಯಾವಾಗ ಸುಪ್ರೀಂ ಕೋರ್ಟು ಈ ಅಂಶಗಳನ್ನು ಹೈಕೋರ್ಟು ಕನ್ಸಿಡರ್ ಮಾಡಿಲ್ಲ, ಇದು ಜುಡಿಷಿಯಸ್ ಅಲ್ಲ ಅಂದಾಗ ಅದನ್ನು ಸೆಟ್ ಅಸೈಡ್ ಮಾಡಿರೋದು ಸರ್. ಸೊ ಇದು ಅಲ್ವೇ ಅಲ್ಲ, ಅಥವಾ ನಾ ಹಾಗೆ ಹೇಳಿದ್ನಲ್ಲ, ಅವ್ರು ಮಾಡಿದ್ದು ನನಗೆ ಸರಿ ಅನ್ಸ್ಬೋದು, ಇಲ್ಲ ನಾನು ಮಾಡಿದ್ದು ಬೇರೆಯವ್ರಿಗೆ ತಪ್ಪು ಅನ್ಸ್ಬೋದು. ಸೊ ಜುಡಿಷಿಯಸ್ ಮೈಂಡ್. ಬಟ್ ಯಾವುದೇ ನೀವು ಕನ್ಸಿಡರ್ ಮಾಡಿದ್ರು ಕಾನೂನಿನ ಚೌಕಟ್ಟಿನಲ್ಲೇ ಮಾತ್ರ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಪರ್ಸ್ನಾಲಿಟಿ, ಪೊಲಿಟಿಕಲ್ ಪವರು, ಇನ್ಫ್ಲೂಯೆನ್ಸು ಯಾವುದನ್ನು ಕನ್ಸಿಡರ್ ಮಾಡಬಾರ್ದು. ಮುಂದೆ ನಿಂತಾಗ ಅಕ್ಯೂಸ್ಡ್, ಪ್ರಾಸಿಕ್ಯೂಷನ್. ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮುಖ್ಯವಾಗಿ ಸುಪ್ರೀಂ ಕೋರ್ಟು 5 ಪಾಯಿಂಟ್ಗಳನ್ನು ಇಟ್ಕೊಂಡು ಹೈಕೋರ್ಟ್ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿಲ್ಲ, ಸೊ ಆ ಒಂದು ಆಧಾರದಲ್ಲಿ ಈ ಜಾಮೀನನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು. ಹೌದು ಸರ್. ಹಾಗೆ ಇಲ್ಲಿ ಏನನ್ನ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಕೂಡ ABCD ಈ 6 ಪಾಯಿಂಟ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಖಂಡಿತವಾಗ್ಲಿ. ಬೇಲ್ ಆರ್ಡರ್ಸ್ನಲ್ಲಿ ಡೀಟೇಲ್ ಆಗಿ 66 ಪುಟಗಳು ಏನು ಬರೆದಿದ್ದಾರೆ, ಡೀಟೇಲ್ ಆಗಿ ಬರೆದಿದ್ದಾರೆ ಸರ್. ಯಾಕಂದ್ರೆ ಇಟ್ಸ್ ಅ ಪ್ರೆಸಿಡೆಂಟ್ ಈ ಕೇಸ್ ಆಗಿದ್ದು. ಇದರಲ್ಲಿ ನೇಚರ್ ಅಂಡ್ ಗ್ರಾವಿಟಿ ಆಫ್ ಅಫೆನ್ಸ್ ನೋಡ್ಬೇಕು ನೀವು ಮೇನ್ ಆಗಿ. ಈಗ ಅಕ್ಯೂಸ್ಡ್ಗೆ ಏನು ನೇಚರ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ನೇಚರ್ ಆಫ್ ಅಫೆನ್ಸ್ ಏನಿದೆ. 302 ಇಟ್ ಕ್ಯಾನ್ ಬಿ ಡೆತ್ ಪೆನಲ್ಟಿ. ನಾವು ಪನಿಷ್ಮೆಂಟ್ ನೋಡಿದ್ರೆ ಡೆತ್ ಪೆನಲ್ಟಿ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಫೈನ್. ಅಷ್ಟು ಗಂಭೀರವಾದಂತಹ ಅಪರಾಧ. ಓಕೆ. ಸೊ ನೇಚರ್ ಆಫ್ ಅಫೆನ್ಸ್ ಅನ್ನು ನೋಡಬೇಕು ಫಸ್ಟ್ ಅಂತ ಹೇಳಿದ್ರು. ನೇಚರ್ ಆಫ್ ಅಫೆನ್ಸ್, ಆಮೇಲೆ ಸಿವಿಯಾರಿಟಿ ಆಫ್ ಪನಿಷ್ಮೆಂಟ್, ಓಕೆ, ಶಿಕ್ಷೆಯ ತೀವ್ರತೆ. ಓಕೆ, ಅದನ್ನ ನೋಡಿ ನೀವು, ಬೇರೆ ಇನ್ಯಾವುದನ್ನೋ ನೋಡಬೇಡಿ. ಮುಂಚೆ ನೋಡಬೇಕಾಗಿರೋದು ಯಾವ ರೀತಿ ಏನು ಪನಿಷ್ಮೆಂಟ್ ಇದೆ, ಅವ್ರು ಮಾಡಿರೋ ಅಂತಹ ಒಂದು ಅಫೆನ್ಸ್, ಅದು ಏನು ಅಫೆನ್ಸ್ ಇದೆ ಅದಕ್ಕೆ ಯಾವ ರೀತಿ ಪನಿಷ್ಮೆಂಟ್ ಇದೆ ಅನ್ನೋದು. ಸೊ ತೀವ್ರತೆ. ನೆಕ್ಸ್ಟ್ ಹಾಗೆ ಸರ್, ಈಗ ಲೈಕ್ಲಿಹುಡ್, ಈಗ ಅವ್ರು ಈಗ ಬೇಲ್ ಕೊಟ್ಟ ಮೇಲೆ ಆ ಮನುಷ್ಯನ ಒಂದು ಪರ್ಸ್ನಾಲಿಟಿಯಿಂದ ಆಗಿರ್ಬೋದು, ಪರ್ಸ್ನಾಲಿಟಿ ಅಂದರೆ ಪಬ್ಲಿಕ್ ಫಿಗರ್ ಆಗಿರ್ತಾರೆ, ಪೊಲಿಟಿಷಿಯನ್, ಇನ್ಫ್ಲೂಯೆನ್ಸರು ಆಗಿ ಆಚೆ ಬಂದಾಗ ಬೇರೆ ಸಾಕ್ಷಿಗಳಿಗೆ ಯಾವ ರೀತಿ ಅವರಿಂದ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಮುಖ್ಯವಾಗಿ ಕೋರ್ಟ್ ಗಮನಿಸಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಬಹಳ ಚೌಕಟ್ಟಿನಲ್ಲಿ ಬರೆದಿದ್ದಾರೆ. ಫ್ಯಾಂಟಾಸ್ಟಿಕ್. ಆದ್ರಿಂದ ಇಲ್ಲಿ ವಿಟ್ನೆಸ್ಗಳಿಗೆ ಇನ್ಫ್ಲೂಯೆನ್ಸ್ ಆಗೋದು, ಯಾಕಂದ್ರೆ ಲಿಂಕ್ ಹೇಗೆ ಮಾಡಿದ್ದಾರೆ ದರ್ಶನ್ ಕೇಸಿಗೆ ಈ ಪಾಯಿಂಟ್ನ ಅಂದರೆ, ಇವರು ಮುಂಚೆ ಅಕ್ಯೂಸ್ ನಂಬರ್ 10, 14 ಸರೆಂಡರ್ ಮಾಡಿಸ್ತಾರೆ. ಕರೆಕ್ಟ್. ಸೊ ಅಂದರೆ ಹೆಂಗೆ ಪ್ರೀ ಪ್ಲಾನ್ ಮಾಡಿ ಅವರಿಬ್ಬರನ್ನ ಸರೆಂಡರ್ ಮಾಡಿಸಿದ್ದಾರೆ ನೋಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಬರೀತಾರೆ. ಹಾಗೆ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಹೌದು. ಓಕೆ. ಪಾಯಿಂಟ್ ಬಿ ಅಲ್ಲಿ ಇನ್ನು ಏನು ನಾವು ಜುಡಿಷಿಯಲ್ ಸ್ಕ್ರೂಟಿನಿ ಅಂತ ಹೇಳ್ತೀವಿ, ಅದರಲ್ಲಿ ಒಂಥರ ಪ್ರೀ ಪ್ಲಾನ್ಡ್ ಆಗಿ, ಅಂದ್ರೆ ಆರೋಪಿಗಳನ್ನು ಹೇಗೆ ಶರಣಾಗತಿಗೊಳಿಸಿದ್ದಾರೆ ಅನ್ನೋ ಅಂಶವನ್ನು ಸುಪ್ರೀಂ ಕೋರ್ಟ್ ಗಮನಿಸಿದೆ. ಶರಣಾಗತಿಗೊಳಿಸಿ ಹೇಗೆ ಮಿಸ್ಲೀಡ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಕರೆಕ್ಟ್ ಕರೆಕ್ಟ್. ಈಗ ಹಂಗಿದ್ದಿದ್ರೆ ಡೈರೆಕ್ಟ್ ಆಗಿ ಸರೆಂಡರ್ ಆಗಂಗಿದ್ರೆ ಅಷ್ಟು ಪ್ರಾಂಪ್ಟ್ ಇದು ಅಂತ ಅಂದಿದ್ರೆ ಅವರೇ ಬಂದು ಸರೆಂಡರ್ ಆಗ್ಬೋದಾಗಿತ್ತು. ಇವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಬ್ಬೊಬ್ರು ಬಾಯಿ ಬಿಟ್ಟಾಗ ಇವ್ರು ಇಷ್ಟು ಜನನು ಸಿಕ್ಕಾಕೊಂಡಿದ್ದು ಅಂತ ಹೇಳಿ ಪ್ರಾಸಿಕ್ಯೂಷನ್ನ ಒಂದು ಕಂಟೆನ್ಷನ್. ಆದರೆ ಇಲ್ಲಿ ಫಸ್ಟು A10, A14 ಅವ್ರು ಇಬ್ಬರನ್ನ ಸುಮ್ಮನೆ ಹೋಗಿ ಸರೆಂಡರ್ ಮಾಡಿಸಿ, ವಿ ಕಾಲ್ ಇಟ್ ಆಸ್ ಫಾಲ್ಸ್ ಸರೆಂಡರ್ ಫಾಲ್ಸ್ ಸರೆಂಡರ್ ಮಾಡಿಸಿ ಆ್ಯಕ್ಚುಲಿ ಆರೋಪಿಗಳು ಸಿಕ್ಕಾಕೊಂಡಿದ್ದು ಆಮೇಲೆ. ಕರೆಕ್ಟ್. ಇದನ್ನ ಸುಪ್ರೀಂ ಕೋರ್ಟ್ ಭಾಳ ಚೆನ್ನಾಗಿ ಬರೀತಾರೆ. ಹಾಗೆ ಈ ಬೇಲ್ ಏನು ತಗೊತಾರೆ, ಇಂಟ್ರೀಮ್ ಬೇಲ್ ದರ್ಶನ್ ಅವರು ಹೈಕೋರ್ಟ್ನಲ್ಲಿ, ಇದು ಮಿಸ್ರೆಪ್ರೆಸೆಂಟೇಷನ್, ಮೋಸದಿಂದ, ಯಾವ ಮೆಡಿಕಲ್ ರೀಸನ್ ಕೊಟ್ಟು ಮೋಸದಿಂದ ಇವರು ಬೇಲ್ ತಗೊಂಡಿರೋದು ಹೊರ್ತು ಯಾವುದೇ ರೀತಿ ಬೇರೆ ಗ್ರೌಂಡ್ಸ್ನ ಇವ್ರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ. ಸರ್ಜರಿ ಬೇಕು ಅಂತ ಒಂದೇ ಕಾರಣಕ್ಕೆ ಹೊರ್ತು ಇವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಇವ್ರದ್ದು ಇದಾಗಿಲ್ಲ ಅನ್ನೋದು ಕಂಡು ಬಂದಿಲ್ಲ ಅಲ್ಲಿ ಅನ್ನೋ ರೀಸನ್ನ ಕ್ಲಿಯರಾಗಿ ಬರೀತಾರೆ ಸರ್. ಹಾಗೆಯೇ ಹೈಕೋರ್ಟ್ನಲ್ಲಿ ಇದನ್ನು ತುಂಬ ಕ್ಲಿಯರಾಗಿ ಗಮನಿಸಬೇಕಾಗಿತ್ತು. ಏನಂತ ಅಂದರೆ ಮೆಡಿಕಲ್ ರಿಪೋರ್ಟ್ಸ್ನ ಮತ್ತೆ ಕರೆಸಿ ಮೆಡಿಕಲ್ ಬೋರ್ಡ್ಗೆ ಎಕ್ಸ್ಪರ್ಟ್ ಒಪಿನಿಯನ್ನ ತಗೊಳ್ಬೇಕಿತ್ತು, ಎರಡರದ್ದು ವೆಯ್ಟೇಜ್ ನೋಡಿ ಆಮೇಲೆ ನೀವು ಬೇಲ್ನ ಗ್ರ್ಯಾಂಟ್ ಮಾಡಬೇಕಾಗಿತ್ತು. ಒಂಥರ ಅರ್ಜೆಂಟಲ್ಲಿ ಆದೇಶ ಹೊರಡಿಸಿದ್ದೀರಾ. ಹಾಗೆ ದರ್ಶನ್ ಅವರ ಒಂದು ಬಿಹೇವಿಯರ್ನ ನೋಡಿದರೆ ನಾವು, ಕಾಂಡಕ್ಟನ್ನು ನಾವೇನು ಕರಿತೀವಿ ಜೈಲ್ನಲ್ಲಿ, ಪ್ರಾಸಿಕ್ಯೂಷನರು ಅದನ್ನ ಮುಂದೆ ಇಟ್ಟಿದ್ದಾರೆ. ಜೈಲ್ನಲ್ಲಿ ಪೊಲೀಸ್ನವರಿಗೆ ಆಗಲಿ ಅಥವಾ ಬೇರೆ ಇವರುಗಳಿಗೆ ಸ್ವಲ್ಪ ರಫ್ ಆಗಿ ನಡ್ಕೊಳ್ಳೋದು,
ಆಮೇಲೆ VIP ಟ್ರೀಟ್ಮೆಂಟ್ ಕೊಡೋದು, ಆಮೇಲೆ ಅವರು ಜೈಲ್ನಲ್ಲಿರುವಂಥ ರೂಲ್ಸ್ಗಳನ್ನ ವೈಲೇಟ್ ಮಾಡೋದು, ಇದೆಲ್ಲ ಮಾಡ್ತಿರೋದ್ರಿಂದ ಕಂಡು ಬರೋದ್ರಿಂದ ಇವರು ಆಚೆ ಇದ್ದರೆ, ಆಮೇಲೆ ಒಳಗಡೆ ಇದ್ದಾಗ, ಒಳಗಡೆ ಹೋದರೆ ಯಾವುದೇ ರೀತಿ VIP ಟ್ರೀಟ್ಮೆಂಟ್ ಆಗಲಿ, ಆಮೇಲೆ ಷರತ್ತುಬದ್ಧ ಅಲ್ಲಿ ಏನಿದೆ ರೂಲ್ಸ್ ಆಫ್ ಪ್ರಿಸನ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಕರೆಕ್ಟ್. ಇನ್ ಕೇಸ್ ಜೈಲ್ ಒಳಗಡೆನೆ ಬೇರೆ ರೂಲ್ಸ್ನ ಅವ್ರು ಏನಾದ್ರು ವೈಲೇಟ್ ಮಾಡಿದರೆ ಇನ್ನೊಂದು FIR ಹಾಗೆ ಆಗ್ತಿತ್ತು. ಖಂಡಿತ ಆಗುತ್ತೆ. ಸೊ ಅದ್ರ ಮೇಲೆ ಸಪ್ರೇಟ್ ಅದು ನಡೆಯುತ್ತೆ. ಆದ್ದರಿಂದ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಬಿಹೇವಿಯರ್ ಆಫ್ ಅಕ್ಯೂಸ್ಡ್ ತುಂಬ ಪಬ್ಲಿಕ್ ಫಿಗರ್. ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಆರ್ಡರ್ ವೆರಿ ಕ್ಲಿಯರ್ ಆಗಿ ಬರ್ದಿರೋದು ಏನಂದರೆ, ಹಿ ಹ್ಯಾಸ್ ಒಬ್ಟೈನ್ಡ್ ಪಬ್ಲಿಸಿಟಿ, ವೈಡ್ ಪಬ್ಲಿಸಿಟಿ. ಅದರಲ್ಲೂ ಈ ಕೃತ್ಯ ಮಾಡಿದ ಮೇಲೆ, ಈ ಹತ್ಯೆ ಕೇಸ್ ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಮೇಲೆ ಇನ್ನೂ ವೈಡ್ ಪಬ್ಲಿಸಿಟಿ ಆಗಿದೆ. ಆದ್ರಿಂದ ಪಬ್ಲಿಕ್ ಫಿಗರ್ ಆಚೆ ಇರೋದ್ರಿಂದ ಜನಗಳಿಗೆ ಒಂದು ಏನು ಒಪಿನಿಯನ್ ಆನ್ ಕೋರ್ಟ್ ಹೊರಟೋಗ್ಬಾರ್ದು. ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸೊ ಇವತ್ತು ನೋಡಿ, ಕೊಲೆ ಮಾಡಿ ಒಳಗಡೆ ಹೋರು, ಇದು ಜನಕ್ಕೇನೋ ಕೇಸ್ ಆದ ತಕ್ಷಣ ಮಾಡಿದರೋ ಮಾಡಿಲ್ವೋ ಅನ್ನೋದು ಟ್ರಯಲ್ ಆಗಬೇಕು. ಕೋರ್ಟ್ನಲ್ಲೂ ಅದೇ ಹೇಳಿರೋದು. ಬಟ್ ನಾವು ಜನಗಳೇನೋ ಕೊಲೆ ಮಾಡೋದು ಕೇಸಲ್ಲಿ ಅವರು ಇನ್ವಾಲ್ವ್ ಆಗಿದ್ರು ಆಚೆ ಇದ್ದಾರೆ. ಬಿಕಾಸ್ ಪಬ್ಲಿಕ್ ಫಿಗರ್ ಆ್ಯಂಡ್ ಫ್ಯಾನ್ ಬೇಸ್, ಹ್ಯೂಜ್ ಫ್ಯಾನ್ ಬೇಸ್. ಸುಪ್ರೀಂ ಕೋರ್ಟ್ನಲ್ಲಿ ಅದು ತುಂಬ ಐಡೆಂಟಿಫೈ ಮಾಡಿದ್ದಾರೆ. ಪರ್ಸನ್ ಹ್ಯಾವಿಂಗ್ ಹ್ಯೂಜ್ ಫ್ಯಾನ್ ಬೇಸ್ ಹೇಳಿದ್ದಾರೆ. ಎಸ್, ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ಐ ಥಿಂಕ್ 64th ಪೇಜ್ ಆಫ್ ದ ಆರ್ಡರ್ಸ್, ಆದೇಶದ 64ನೇ ಪುಟದಲ್ಲಿ, A2 ಹ್ಯಾವಿಂಗ್ ಹ್ಯೂಜ್ ಫ್ಯಾನ್ ಬೇಸ್ ಇನ್ ದ ಸ್ಟೇಟ್. ದರ್ಶನ ಅಭಿಮಾನಿಗಳನ್ನು ಗಮನಿಸಲೇಬೇಕು. ಖಂಡಿತವಾಗ್ಲೂ ಅಭಿಮಾನ ಬೇಕು, ಆದರೆ ದುರಭಿಮಾನ ಇರಬಾರ್ದು. ಅತಿರೇಕದ ವರ್ತನೆಗಳನ್ನು ಖಂಡಿತವಾಗಿ ಮಾಡಿದರೆ ಅದು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಅಬ್ಸರ್ವ್ ಮಾಡುತ್ತೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಇದು ಅತಿರೇಕಕ್ಕೆ ಹೋಗಿದ್ದು ಯಾವಾಗ ಈ ಮಧ್ಯ, ಅದರಿಂದ ಅವರ ಬಾಸಿಗೆ, ಅವರ ನಾಯಕನಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಅಭಿಮಾನಿಗಳು ತಿಳ್ಕೋಬೇಕು. ತೊಂದರೆ ಆಗಿದೆ, ಆಲ್ರೆಡಿ ತೊಂದರೆ ಆಗಿದೆ. ಕರೆಕ್ಟ್. ಇನ್ನಷ್ಟು ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹೌದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದರೆ ಹಾಗೆ ಸುಪ್ರೀಂ ಕೋರ್ಟ್ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಪಬ್ಲಿಕ್ ಈವೆಂಟ್ಸ್, ಈಗ ಇವ್ರು ಏನಿದ್ದಾರೆ ದರ್ಶನ್ ಅವರು ಪಬ್ಲಿಕ್ಗೆ ತುಂಬ ಬೇಗ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಿಗೆ ಬಂದ್ಬಿಟ್ರು. ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ದೇನೆ ಬೇಗ ಇವರು ಚಿಕಿತ್ಸೆ ಪಡೀದೇನೆ ಪಬ್ಲಿಕ್ ಅಂದರೆ ಮತ್ತೆ ಶೂಟಿಂಗ್ಗೆ ಇದಾದರು, ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋಕ್ಕೆ ಶುರು ಆದರು. ಅಲ್ಲಿ ಒನ್ ಆಫ್ ದ ಈವೆಂಟ್, ಪಬ್ಲಿಕ್ ಈವೆಂಟ್ನಲ್ಲಿ ಈ ಅಕ್ಯೂಸ್ಡು, ದಟ್ ಈಸ್ ಇವ್ರುಗಳು ಯಾರಿದ್ರು, ದರ್ಶನ್ ಅವ್ರ ಜೊತೆಗೆ ಇನ್ನೂ 2-3 ಜನ, ಹಾಗೆ 2-3 ಜನ ಸಾಕ್ಷಿ, ಅವರಿಬ್ಬರು ಅಲ್ಲಿ ಪ್ರೆಸೆಂಟ್ ಇರ್ತಾರೆ, ಒಟ್ಟಿಗಿದ್ರು. ಅದು ಕಂಡು ಬಂದಾಗ ಪ್ರಾಸಿಕ್ಯೂಷನ್ ಅವರು ಮೊದಲನೇ ಅಂಶ ಇದನ್ನ ರಿಪೋರ್ಟ್ ಮಾಡಿ ಅವ್ರ ಮೇಲೆ FIR ಮಾಡಬೇಕು ಅನ್ನೋದನ್ನ, ಯಾಕಂದರೆ ಷರತ್ತು ಉಲ್ಲಂಘನೆ ಅಂತ ಹೇಳಿ ಇದು ಮಾಡ್ತಾರೆ. ಆದರೆ ಅವರು ಹೇಳಿಕೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅದು ಒಂದು ಪಬ್ಲಿಕ್ ಫಂಕ್ಷನ್ ಆಗಿದ್ದರಿಂದ ಎಲ್ಲರೂ ಬರ್ತಾರೆ ಅನ್ನೋ ಹೇಳಿ ಆ ಕಂಟೆನ್ಷನ್ನು ದರ್ಶನ್ ಅವ್ರು ತಗೊಂಡಿದ್ದಾರೆ. ಆದರೆ ಈ ಕೇಸು ಬಹಳ ಗಂಭೀರವಾದ್ರಿಂದ ಅಷ್ಟು ಈಸಿಯಾಗಿ ಜನಗಳ ಜೊತೆಗೆ ನೀವು ಈ ಸಾಕ್ಷಿಗಳನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನೇ ಸುಪ್ರೀಂ ಕೋರ್ಟ್ ಎತ್ತಿಡಿದಿರೋದು. ಸೊ ಆದ್ದರಿಂದ ಈ ಅಂಶಗಳು 5 ಮೇಜರ್ ಪಾಯಿಂಟ್ಸ್ ವಿತ್ ಜುಡಿಷಿಯಲ್ ಸ್ಕ್ರೂಟಿನಿ ನಾವೇನು ಕರಿತೀವಿ ಅದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಹೈಕೋರ್ಟ್ನ ಆದೇಶನ ಸೆಟ್ ಅಸೈಡ್ ಮಾಡಿ ರೀಅರೆಸ್ಟ್, ಡೈರೆಕ್ಷನ್ ಇಸ್ ಗಿವನ್ ಟು ದ ಟ್ರಯಲ್ ಕೋರ್ಟ್, ರೀಅರೆಸ್ಟ್ ಆಲ್ ದ ಅಕ್ಯೂಸ್ಡ್ ಅಂತ ಹೇಳಿ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಎಲ್ಲರೂ. ನಿಜವಾಗಿ ಕೂಡ ಸುಪ್ರೀಂ ಕೋರ್ಟ್ ಬಹಳ ಅದ್ಭುತವಾದ ಆದೇಶವನ್ನು ಇಲ್ಲಿ ಕೊಟ್ಟಿದೆ ಅಂತ ಹೇಳಬೇಕು. ಇದು ನಿಜವಾಗಿ ಕೂಡ ಎಲ್ಲ ಕಾಲಕ್ಕೂ ಕೂಡ ಸಾರ್ವಕಾಲಿಕ ಅಂತ ನಾವು ಏನು ಹೇಳ್ತೀವಿ, ಆಲ್ ಟೈಮ್ ದೊಡ್ಡ ಒಂದು ಪಾಠ ಆಗುತ್ತೆ ಎಲ್ಲ ನ್ಯಾಯಾಲಯಗಳಿಗೂ ಮತ್ತು ನ್ಯಾಯವಾದಿಗಳು. ಒಂದು ಒಳ್ಳೆಯ ಒಂದು ಸ್ಟಡಿ ಕೇಸ್ ಆಗುತ್ತೆ ಅಂತ ಹೇಳ್ಬೋದಲ್ಲ? ಖಂಡಿತವಾಗ್ಲೂ ಸರ್. ಇದು ನಾನು ಹೇಳೋದೇನಂತಂದರೆ, ನಾವು ಬರೀ ಅಡ್ವೊಕೇಟ್ಸ್ ಅಷ್ಟೇ ಓದೋದಲ್ಲ, ಸಾಮಾನ್ಯ ಜನರು ಇದನ್ನ ಓದಿದ್ರೆ ಅಷ್ಟೊಂದು ಟೆಕ್ನಿಕಲ್ ಆಗಿ ಏನಿಲ್ಲ. ಇದು ಪಬ್ಲಿಕ್ ಡಾಕ್ಯುಮೆಂಟು, ಇದನ್ನ ಓದಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ. ಈಗ ಕಾನೂನಿನ ಮೇಲೆ ಎಲ್ಲರಿಗೂ ಒಂದು ಭರವಸೆ ಇದೆ. ಸೊ ಆ ಭರವಸೆ ಯಾವಾಗಲೂ ಸದಾ ಇರುತ್ತೆ ಅನ್ನೋದಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಒಂದು ಪ್ರಮುಖವಾಗಿ ನಮ್ಮೆಲ್ಲರ ಮುಂದೆ ಇದೆ ಸರ್. ಆದ್ರಿಂದ ಅವರು ಎಷ್ಟೇ ದೊಡ್ಡ ಪರ್ಸನಾಲಿಟಿ ಆಗಲಿ, ಇಲ್ಲಿ ಆರ್ಟಿಕಲ್ 14 ನಾನು ಆಗಲೇ ಏನು ಹೇಳಿದೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ಪರ್ಸನಾಲಿಟಿ, ಸ್ಟೇಟಸ್ಸು ಏನೇ ಇದ್ರೂ ಕಾನೂನಿನ ಮುಂದೆ ಸಮಾನರು.